ಇದು ಯಾರೋ ಒಂದು ದೊಡ್ಡ ನಾಯಕರು ಮಾಡಿರುವಂತ ಷಡ್ಯಂತ್ರ ಅಷ್ಟೇ. ಗದಗ ಜಿಲ್ಲೆಯ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಲೋಕಾಯುಕ್ತ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಬೆಂಬಲಿಗರಿಂದ ಲಕ್ಷ್ಮೇಶ್ವರ ಪಟ್ಟಣದ ಬಾಲಾಜಿ ಆಸ್ಪತ್ರೆ ಬಳಿ ಪ್ರತಿಭಟನೆ ನಡೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಲೋಕಾಯುಕ್ತ ದಾಳಿ ಆಗಲು ಜಿಲ್ಲಾ ಉಸ್ತುವಾರಿ ಸಚಿವರು ನೇರ ಕಾರಣ ಅಂತ ಆರೋಪವನ್ನು ಮಾಡಿದರು. ಇದು ಯಾರೋ ಒಂದು ದೊಡ್ಡ ನಾಯಕರು ಮಾಡಿರುವಂತ ಷಡ್ಯಂತ್ರ ಅಷ್ಟೇ. ನಮ್ಮ ಶಾಸಕರೇನು ಅಂತ ನಮಗೆಲ್ಲ ಗೊತ್ತೈತೆ. ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಉತ್ತರ ಕರ್ನಾಟಕದ ಧ್ವನಿಯಾಗ್ತಾ ಇದ್ದಾರೆ. ಗಟ್ಟಿ ಧ್ವನಿಯಾಗ್ತಾ ಇರೋದಕ್ಕೆ ಈ ರೀತಿಯಾಗಿ ದಾಳಿಯನ್ನ ನಡೆಸಲಾಗ್ತಾ ಇದೆ ಅಂತ ಆರೋಪ ಮಾಡಿದ ಅವರು ಅವರ ಧ್ವನಿಯನ್ನ ದಮನ ಮಾಡಲು ಕಾಂಗ್ರೆಸ್ ಸರ್ಕಾರ ಸಂಚು ಮಾಡ್ತಾ ಇದೆ ಅಂತ ಸಿಡಿಮಿಡಿಗೊಂಡಿದ್ದಾರೆ. ಈ ಬಗ್ಗೆ ಡಾಕ್ಟರ್ ಚಂದ್ರು ಲಮಾಣಿ ಅವರ ಅಭಿಮಾನಿಗಳು ಕೂಡ ಮಾತನಾಡಿದ್ದಾರೆ. ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಇದು ಕಡಾಖಂಡಿತವಾಗಿ ಇದನ್ನು ನಾವು ಅಲ್ಗಳ್ತೀವಿ. ಯಾಕಂತ ಹೇಳಿದ್ರೆ ಇದು ವಿರೋಧ ಪಕ್ಷದ ಒಂದು ಷಡ್ಯಂತ್ರ ಅಂತೇಳಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂತ ಹೇಳಿದ್ರೆ ಮೊನ್ನೆ ಒಂದು ಬೆಳ್ಳಟ್ಟಿ ಘಟನೆ ಆಗಿತ್ತು. ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನೇರವಾಗಿ ನಮ್ಮ ಶಾಸಕರಾದಂಥ ಚಂದ್ರು ಲಮಾಣಿ ಸರ್ ಅವರ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸಿದ್ರು. ಇದೇ ಒಂದು ಕಾರಣ ಇರ್ಬೋದು, ಅಥವಾ ಇನ್ನು ಇತರೆ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ. ಇದು ಯಾವುದು ಲೋಕಾಯುಕ್ತ ರೇಡ್ ಅಲ್ಲ, ಇದು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಷಡ್ಯಂತ್ರ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಇಲ್ಲ ಸರ್, ಇದೆಲ್ಲ ಸುಳ್ಳು, ಇದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಅಲ್ಲಗಳ್ತೀವಿ ಸರ್. ಇದು ಬೇಕಂತೇಳಿ ಷಡ್ಯಂತ್ರ ಸರ್. ಯಾವುದು ಇದರೊಳಗೆ ಹುನ್ನಾರ ಭಾಳ ಕೈಲಾದ ಕಾಣದ ಕೈಗಳು ಭಾಳ ಇದ್ದಾವೆ. ಯಾಕಂದ್ರೆ ಡಾಕ್ಟರ್ ಚಂದ್ರು ಲಮಾಣಿ ಅವರು ಒಳ್ಳೆ ವಿದ್ಯಾವಂತ ಶಾಸಕರಿದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರನ್ನ ಏನಾದರೂ ಮಾಡಿ ಅವ್ರನ್ನ ಮಣ್ಣು ಮುಗಿಸ್ಬೇಕನ್ನೋ ಒಂದು ದುರುದ್ದೇಶದಿಂದ ಈ ಥರ ಷಡ್ಯಂತ್ರ ಮಾಡಿ ಇವತ್ತು ಅದನ್ನ ಆ ಕೆಲಸ ಮಾಡಿದ್ದಾರೆ. ಶಾಸಕರ ಹತ್ರ ಎಲ್ಲಿ ಸಿಕ್ಕಿದೆ ಹಣ? ಶಾಸಕರ ಹತ್ರ ಎಲ್ಲಿ ಕೊಟ್ಟಿದ್ದಾರೆ? ಯಾರು ಕೊಟ್ಟಿದ್ದಾರೆ? ಏನು ಪ್ರೂಫ್ ಇದೆ? ಅಲ್ಲ, ಅವ್ರು ಹೇಳ್ತಾರೆ ಅಂತ ನಾವು ನಂಬಕ್ಕಾಗಲ್ಲ. ಶಾಸಕರೇ ಅವ್ರ ಕೈಲಿ ಹಣ ಕೊಟ್ಟಿದ್ದಾರೆ ಅಂತ ಯಾರು ನಿಮಗೆ ಪ್ರೂಫ್ ಇದೆ? ನಿಮ್ಮ ಹತ್ರ ಏನಿದೆ? ಗುತ್ತಿಗೆದಾರ 100 ಹೇಳಿದೆ ಸರ್. ಗುತ್ತಿಗೆದಾರ ಕಾಂಗ್ರೆಸ್ನ ಏಜೆಂಟರು, ಕಾಂಗ್ರೆಸ್ ಕಾರ್ಯಕರ್ತರು, ಅವ್ರು ಯಾವ ಗ್ರಾಮದವರು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ಒಂದು ಗಟ್ಟಿ ಉತ್ತರ ಕರ್ನಾಟಕದ ಒಂದು ಗಟ್ಟಿಯಾದ ಧ್ವನಿ ಬಂದಿದ್ದಕ್ಕೆ ಒಂದು ಷಡ್ಯಂತ್ರ ನಡೆದ ಅಷ್ಟೇ. ಸರ್, ಅವ್ರು ಯಾವ ಊರವರು ಏನಂತ ನಮ್ಗೆ ಗೊತ್ತಿಲ್ಲ. ಬಟ್ ನಮಗೆ ತಮ್ಮ ಮುಖಾಂತರ ನಮ್ಮ ಮಾಹಿತಿ ಬಂದಿರೋದು ನಾವು ಬಂದಿದ್ದೀವಿ. ಇವತ್ತು ಕಾರ್ಯಕರ್ತರಿಗೆ ನಮ್ಗೆ ನಿಜವಾಗ್ಲೂ ನಾವು ಭಾಳ ನೋವಿದೆ ಇವತ್ತು. ಯಾಕಂತ ಹೇಳಿದ್ರೆ ಒಂದು ಒಳ್ಳೆ ಶಾಸಕರಿಗೆ ಇಂಥ ಕಪ್ಪು ಚುಕ್ಕೆ ಕೊಡಲಿಕ್ಕೆ ಇವತ್ತು ಈ ಥರ ಷಡ್ಯಂತ್ರವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇದು ಉತ್ತರ ಕರ್ನಾಟಕದಲ್ಲಿ ಒಬ್ಬ ವಿದ್ಯಾವಂತ ದಲಿತ ಹಾಗೂ ಅತ್ಯಂತ ಒಂದು ವೇಗವಾಗಿ ಕೆಲಸ ಮಾಡ್ತಿದ್ದಂತಹ ನಮ್ಮ ಒಬ್ಬ ಶಾಸಕರ ಮೇಲೆ ಇದು ಯಾರೋ ಒಂದು ದೊಡ್ಡ ನಾಯಕರು ಮಾಡಿರುವಂಥ ಷಡ್ಯಂತ್ರ ಅಷ್ಟೇ. ನಮ್ಮ ಶಾಸಕರೇನು ಅಂತ ನಮಗೆಲ್ಲ ಗೊತ್ತೈತೆ. ನಮ್ಮ ಶಾಸಕರೇನಂತೇಳಿ ನಮ್ಮೆಲ್ಲ ಕಾರ್ಯಕರ್ತರಿಗೂ ಗೊತ್ತೈತಿ. ನಾವು ಇದಕ್ಕೆ ಯಾವುದಕ್ಕೂ ಅಂಜೋರು ಅಲ್ಲ, ಬಗ್ಗೋರು ಅಲ್ಲ. ಆಗಲಿ ಅವ್ರು ಮಾಡಲಿ, ಕಾನೂನು ಮಾಡಲಿ. ನಮ್ಮ ಶಾಸಕರ ಮ್ಯಾಗಿನ ಪ್ರೀತಿ ಅದು ಹಂಗೆ ಕಂಟಿನ್ಯೂ ಆಗ್ತದೆ. ಇದೇನಿಲ್ಲ, ಒಂದು ದೊಡ್ಡ ಷಡ್ಯಂತ್ರ ಅವ್ರ ವಿರುದ್ಧ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇದ್ರೊಳಗೆ ಹುರುಳಿಲ್ಲ. ಅವರ ಒಂದು ವೇಗವನ್ನು ಸಹಿಸಲಾರದೆ ಯಾರೋ ಮಾಡಿರ್ಬೋದು. ಜಿಲ್ಲೆಯೊಳಗೆ ಆಗಿರ್ಬೋದು, ಉತ್ತರ ಕರ್ನಾಟಕದೊಳಗೆ ಆಗಿರ್ಬೋದು, ಒಂದು ಗಟ್ಟಿ ಧ್ವನಿಯಾಗಿ ನಿಲ್ತಾ ಇದ್ರು. ಯಾಕಂದ್ರೆ ಈ ಹಿಂದಿನಿಂದನೂ ನಮ್ಮ ಭಾಗಕ್ಕೆ ಒಬ್ಬ ಗಟ್ಟಿ ಧ್ವನಿಯಾದಂಥ ಶಾಸಕರು ಇದ್ದಿದ್ದು ಕಡಿಮೆ. ಇವತ್ತು ಆ ಗಟ್ಟಿ ಧ್ವನಿಯನ್ನು ಎತ್ತಿ ಹಿಡಿಯಬೇಕಾದ್ರೆ ಭಾಳ ಮಂದಿಗೆ ಉರಿ ಬಿದ್ದಿರ್ಬೋದು. ಆ ಒಂದು ಕಾರಣದಿಂದ ಇದು ಆಗಿರ್ಬೋದು. ಅದರೊಳಗೆ ಯಾವುದೇ ಎರಡನೇ ಮಾತೇ ಇಲ್ಲ. ಇದು ನಮ್ಮ ಶಾಸಕರು ನಾವೀಗ ಪ್ರಸ್ತಾಪ ಮಾಡಲಿಕ್ಕೆ ನಮ್ಗೆ ಇನ್ನೂ ಸಮಯ ಐತಿ. ಪ್ರಸ್ತಾಪ ಮಾಡ್ತೀವಿ. ಕೆಲವೊಂದಿಷ್ಟು ಘಟನೆಗಳಾದವು. ಆ ಘಟನೆಗಳಿಂದ ಇದೇನಾದ್ರು ಪ್ರೇರಿತವಾಗಿ ಆಗಿರ್ತಕ್ಕಂಥ ಒಂದು ಪ್ರೇರಿತವಾದಂಥ ದಾಳಿ ಅಂತ ಮಾತ್ರ ನಾವು ಹೇಳ್ಬೋದು ಅಷ್ಟೇ. ಕೆಲವೊಂದಿಷ್ಟು ಘಟನೆಗಳಾಗಿದ್ದಾವೆ. ನಾವು ಸಮಯ ಸಂದರ್ಭ ಬಂದಾಗ ಅದನ್ನೆಲ್ಲ ಹೇಳ್ತೀವಿ. ಇಲ್ಲ, ನಾವೀಗ ಹೇಳಂಗಿಲ್ಲ. ನಾವು ಸಮಯ ಸಂದರ್ಭ ಬಂದಾಗ ಸರಿಯಾಗಿ ಹೇಳ್ತೀವಿ. ಇಲ್ಲ, ಏನಾದರೂ ಇರ್ಬೋದು. ಅವರು ನಮ್ಮ ಶಾಸಕರು ಮಾತ್ರ ನಿಷ್ಠಾವಂತರು, ಜನಪರವಾದಂಥ ಕಾರ್ಯಕ್ರಮವನ್ನು ಮಾಡುವಂಥವ್ರು. ಅವರಿಗೆ ಯಾವುದೇ ರೀತಿಯಾದಂಥ ವಂಚನೆ ಆಗಿರ್ಬೋದು. ಅದನ್ನ ಬಿಟ್ಟರೆ ಬೇರೆ ಏನಾಗಲಿಕ್ಕೆ ಸಾಧ್ಯ ಇಲ್ಲ. ಅವರ ತಂದು ಇಟ್ಟಿರ್ಬೋದು, ನಮ್ಗೆ ಗೊತ್ತಿಲ್ಲ. ಅದು ತನಿಖೆಗೆ ನಾವು ಗೌರವಿಸ್ತೀವಿ. ಆದರೆ ಅವರ ಈ ಒಂದು ವಿಷಯದೊಳಗೆ ಅವರನ್ನ ಬಲಿ ಮಾಡಲೇಬೇಕಂತೇಳಿ ವ್ಯವಸ್ಥಿತವಾದಂತಹ ಒಂದು ಪಿತೂರಿ ಹಾಗೂ ಸಂಚನ್ನು ಮಾಡಿದ್ದಾರೆ. ಇದನ್ನು ಬಿಟ್ಟರೆ ಬೇರೆ ಮತ್ತೊಂದು ಏನೂ ಇಲ್ಲ. ಪಿತೂರಿ ಹಾಗೂ ಸಂಚು.